ಜನಸಾಮಾನ್ಯರಿಗೆ ಇನ್ನು ವಿಮಾನಯಾನ ಗಗನ ಕುಸುಮವಾಗುತ್ತಾ? ಇನ್ನು ಮುಂದೆ ವಿಮಾನ ಪ್ರಯಾಣ ದುಬಾರಿ, ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ ಅನ್ನುವಂತ ಚಿಂತೆ, ಮತ್ತೊಂದ್ ಕಡೆ ನೋಡಿ ಇನ್ನು ಮುಂದೆ ವಿಮಾನ ಪ್ರಯಾಣ ದುಬಾರಿ. ಜೆಟ್ ಇಂಧನಗಳ ಬೆಲೆಯು ಹಿಂದೆಂದಿಗಿಂತಲೂ ಹೆಚ್ಚು ಏರಿಕೆ. ಜೆಟ್ ಇಂಧನ ಬೆಲೆ ಏಕದಮ್ ಡಬಲ್, 2 ಲಕ್ಷ ರೂಪಾಯಿಗೆ ಜಿಗಿತಾಗಿದೆ. ಜೆಟ್ ಇಂಧನ್ ಕಿಲೋ ಲೀಟರ್ ಬೆಲೆ 2,07,341. ಒಂದು ತಿಂಗಳ ಹಿಂದೆ ಪ್ರತಿ ಕಿಲೋ ಲೀಟರ್ಗೆ ಬೆಲೆ ಪರಿಣಾಮ ಶೀಘ್ರವೇ ವಿಮಾನ ಪ್ರಯಾಣ ದರ ಡಬಲ್ ಆಗೋದು ಫಿಕ್ಸ್. ಈಗಾಗಲೇ ನಷ್ಟದಲ್ಲಿ ನಡೀತಿವೆ ಏರ್ಲೈನ್ಸ್ ಕಂಪನಿಗಳು. ಈಗ ಯುದ್ಧದ ನೆಪದಲ್ಲಿ ಎಟಿಎಫ್ ದರ ಡಬಲ್, ಏರ್ಲೈನ್ಸ್ಗಳು ಕಂಗಾಲಾಗಿವೆ. ಎಟಿಎಫ್ ಹೆಚ್ಚಳದ ಶಾಕ್, ಹಲವು ಏರ್ಲೈನ್ಸ್ ಬಂದ್ ಆದ್ರೂ ಇಲ್ಲ ಅಚ್ಚರಿ. ಇದು ವಿಪರೀತ ತೈಲ ಕೊರತೆ ಮತ್ತು ಹಣದುಬ್ಬರದ ಬಿಗ್ ಎಫೆಕ್ಟ್. ಜನಸಾಮಾನ್ಯರಿಗೆ ಇನ್ನು ವಿಮಾನಯಾನ ಗಗನ ಕುಸುಮವ. ಜೆಟ್ ಇಂಧನಗಳ ಬೆಲೆಯು ಹಿಂದೆಂದಿಗಿಂತಲೂ ಕೂಡ ದುಬಾರಿಯಾಗಿದೆ. ಜೆಟ್ ಇಂಧನ ಬೆಲೆ ಸುಮಾರು 2 ಲಕ್ಷ ರೂಪಾಯಿಗೆ ಜಿಗಿತ ಆಗಿರುವಂತದ್ದು. 2,07,341 ರೂಪಾಯಿ. ಒಂದು ತಿಂಗಳ ಹಿಂದೆ ಪ್ರತಿ ಕಿಲೋ ಲೀಟರ್ಗೆ ಬೆಲೆ 96,638 ರೂಪಾಯಿ ಇತ್ತು. ಯುದ್ಧದ ಎಫೆಕ್ಟ್ನಿಂದಾಗಿ ವಿಮಾನ ಇಂಧನ ಬೆಲೆ ದುಪ್ಪಟ್ಟಾಗಿದೆ. ದೆಹಲಿಯಲ್ಲಿ ಇಂಡಿಯನ್ ಆಯಿಲ್ XP 100 ಪೆಟ್ರೋಲ್ ಎಕ್ಸ್ಟ್ರಾ ಗ್ರೀನ್ ಅಂದ್ರೆ ಪ್ರೀಮಿಯಂ ಡೀಸೆಲ್ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಪ್ರೀಮಿಯಂ ಡೀಸೆಲ್ 91.49 ರೂಪಾಯಿನಿಂದ 92.99 ರೂಪಾಯಿಗೆ ಹೆಚ್ಚಳ ಆಗಿದೆ. XP 100 ಪೆಟ್ರೋಲ್ ಬೆಲೆ 149 ರೂಪಾಯಿನಿಂದ 140 ರೂಪಾಯಿಗೆ ಹೆಚ್ಚಳ. XP 100 ಭಾರತದ ಮೊದಲ 100 ಆಕ್ಟೇನ್ ಪ್ರೀಮಿಯಂ ಪೆಟ್ರೋಲ್. ಐಷಾರಾಮಿ ಕಾರು, ಸೂಪರ್ ಬೈಕ್ಗೆ ವಿನ್ಯಾಸಗೊಳಿಸಲಾದಂತಹ ಪೆಟ್ರೋಲ್ಗಳು. ನೋಡಿ, ಒಂದ್ ಕಡೆ ಏನು ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ, ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ಯುದ್ಧ. ಅಲ್ಲಿ ಪ್ರೊಡಕ್ಷನ್ ವೈಟ್ ಪೆಟ್ರೋಲ್ ಆಗಿರ್ಬೋದು, ಜೆಟ್ಗಳಿಗೆ ಬಳಸುವಂತಹ ಪೆಟ್ರೋಲ್, ಅನಿಲದ ವಿಚಾರಕ್ಕೆ ಅಂದರೆ ಸಿಲಿಂಡರ್ಗೆ ಬಳಸುವಂಥದ್ದು, ಇನ್ನು ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲಗಳು, ಇವೆಲ್ಲವನ್ನು ಕೂಡ ಅಲ್ಲೇ ಕ್ರೋಢೀಕರಿಸಲಾಗುತ್ತೆ, ಶುದ್ಧೀಕರಿಸಲಾಗುತ್ತೆ. ಅದರಿಂದ ಒಂದಕ್ಕೆ ಎಫೆಕ್ಟ್ ಹೊಡಿತು ಅಂತ ಅಂದರೆ ಎಲ್ಲದ್ರ ಮೇಲೂ ಕೂಡ ಇದರ ಪರಿಣಾಮ ಬೀಳುವಂಥದ್ದು. ಈಗ ವಿಮಾನಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ, ಈಗಾಗಲೇ ನಷ್ಟದಲ್ಲಿ ಏರ್ಲೈನ್ಸ್ ಕಂಪನಿಗಳಿರುವಂಥದ್ದು ಯುದ್ಧದ ಎಫೆಕ್ಟಿಂದಾಗಿ. ಈಗ ಮತ್ತೊಂದು ರೀತಿಯಾದಂಥ ಹೊಡೆತ. ಜನಸಾಮಾನ್ಯರು ಇನ್ನು ಮುಂದೆ ಫ್ಲೈಟ್ ಅಲ್ಲಿ ಓಡಾಡಬೇಕು ಅಂತ ಅಂದ್ರೆ ಸಾಕಷ್ಟು ಒಂದು ರೀತಿಯಾಗಿ ಅಂದ್ರೆ ಜಾಸ್ತಿ ಹಣದುಬ್ಬರ ಆಗಿದೆ, ಜಾಸ್ತಿ ವೆಚ್ಚವನ್ನ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಒಂದು ಕಡೆ ಶಾಕ್ ಅನ್ನ ಕೊಡ್ತಾ ಇರುವಂಥದ್ದು. ಇದು ಎಲ್ಲದರ ಮೇಲೂ ಕೂಡ ಎಫೆಕ್ಟ್ ಅನ್ನ ತರ್ತಾ ಹೋಗ್ತಾ ಇದೆ. ಎಲ್ಲದರ ಮೇಲೂ ಕೂಡ ಇದರ ಪರಿಣಾಮ ಬೀರ್ತಾ ಹೋಗ್ತಾ ಇರುವಂಥದ್ದು ಯುದ್ಧದ ಎಫೆಕ್ಟು. ಬೇರೆ ದೇಶದಲ್ಲಿ ಯುದ್ಧ ನಡೀತಾ ಇದೆ, ನಮ್ಗೇನು ಸಂಬಂಧ ಅಪ್ಪ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೋ ಹಾಗಿಲ್ಲ. ಯಾಕಂದ್ರೆ ನಮ್ಮ ದೇಶದ ಮೇಲೂ ಕೂಡ ಆರ್ಥಿಕವಾಗಿ ಈ ರೀತಿಯಾಗಿ ನಷ್ಟ ಆಗ್ತಾ ಇದೆ, ಆರ್ಥಿಕವಾಗಿ ಪರಿಣಾಮ ಬೀರ್ತಾ ಇರುವಂಥದ್ದು. ಜೆಟ್ ಇಂಧನ ಬೆಲೆ 2 ಲಕ್ಷ ರೂಪಾಯಿಗಳಿಗೆ ಏರಿಕೆ ಆಗಿರುವಂಥದ್ದು ನೋಡಿ. ಯಾಕಂದರೆ ಜೆಟ್ ಇಂಧನ ಬೆಲೆಯಲ್ಲಿ ಏಕಾಏಕಿ 2 ಪಟ್ಟು ಹೆಚ್ಚಳ, 96,638.14 ರೂಪಾಯಿಯಿಂದ 2,07,341 ರೂಪಾಯಿಗೆ ಹೆಚ್ಚಳ ಆಗಿದೆ. ಮಾರ್ಚ್ 1ರಂದು ಇಂಧನ ಬೆಲೆ 5.7% ಹೆಚ್ಚಿಸಲಾಗಿತ್ತು. ಅಂದರೆ 5,244 ರೂಪಾಯಿಗೆ ಅಲ್ಲಿ ನಷ್ಟ ಇಂಧನ ಬೆಲೆ ಹೆಚ್ಚಿಸಲಾಗಿತ್ತು. ತೈಲ ಬಿಕ್ಕಟ್ಟು ಎದುರಾಗ್ತಾ ಇರುವಂತಹ ಹೊತ್ತಿನಲ್ಲೇ ಈಗ
2 ಪಟ್ಟು ಹೆಚ್ಚಳ ಆಗಿದೆ. ದೇಶೀಯ ETF ಬೆಲೆಯಲ್ಲಿ ಶೇಕಡ 8.6ರಷ್ಟು ಹೆಚ್ಚಿಸಿರುವಂಥದ್ದು. ಪ್ರತಿ ಕಿಲೋ ಲೀಟರ್ 1.4 ಲಕ್ಷ ರೂಪಾಯಿಗಳಿಗೆ ತಲುಪಿದೆ.